ಒಬ್ಬ ಮ್ಯಾನರ್ಸ್ ಇಲ್ದಿರೋ ಒಬ್ಬ ಹುಡುಗ ಇಲ್ಲಿ ಕೂತಿದ್ದಾನೆ. ಅವಾಗಿಂದ ನಾನ್ ಸೆನ್ಸ್ ಮಾತಾಡ್ತಾ ಇದ್ದಾನೆ. ರೈಲ್ವೆ ಸ್ಟೇಷನ್ ನ ಎಂಟ್ರೆನ್ಸ್ ಇದು. ಯಾದಗಿರಿಯಲ್ಲಿ ನೋಡುವಂತ ಪ್ಲೇಸ್ ಯಾವ್ದು? ಅರೆ ಅವ್ರ ಘುಸ್ ಜಾವ್ ಇಸ್ಗೆ ಅಂದರ್ ಫೇಮಸ್ ನಾಷ್ಟಾ ಎಲ್ಲರೂ ಇದೇ ತಿಂತಾರಲ್ಲ. ಅವ್ರ ಅಂಗಡಿ ಚೆನ್ನಾಗಿದೆ ನೋಡಿ. ಯಾದಗಿರಿಯಲ್ಲೂ ತಹರಿ ಬಿರಿಯಾನಿ ಫೇಮಸ್. ಓ ಇಲ್ಲಿ ಕೋಟೆಗೆ ಗುಡ್ಡ ಅಂತ ಹೇಳ್ತೀರಾ ನೀವು? ಫ್ರೆಶ್ ಮೀನ್ ಮಾತ್ರ ಬಹಳ ಕಷ್ಟ. ಇದಕ್ಕೆ ಬೇರೆ ದಾರಿ ಎಲ್ಲಿದೆ? ಬೈಕ್ ಅವರೆಲ್ಲ ದೊಡ್ಡ ಸಾಹಸ ಮಾಡ್ತಾ ಇದ್ದೀರಾ. ಸಕ್ಕತ್ತಾಗಿದೆ. ಆಯ್ತು, ನೀವ್ ಹೇಳಿದ್ಮೇಲೆ ಹೋಗ್ತೀನಿ. ಅವನೊಬ್ಬ ಐ ಲವ್ ಯು, ಯು ಮಸ್ಟ್ ಲವ್ ಮಿ ಅಂತ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ನಿಮ್ಮೂರು ನೀವೇ ಗಲೀಜ್ ಮಾಡಿದ್ರೆ ಹೇಗೆ? ಏನೋ ಲೆಕ್ಕಾಚಾರ ಹಾಕ್ತಾ ಇದ್ದೀರಾ ನದಿ ನೋಡ್ಕೊಂಡು. ಏನೆಲ್ಲ ನೋಡಕ್ ಸಿಗುತ್ತೆ ಅದೇ ನಾನು ಕವರ್ ಮಾಡೋದು ಈ ಕಥೆಯಲ್ಲಿ. ನೀ ಬಂದ್ ಎಪ್ಸೋ ಮರೆಯ. ಹಾಯ್ ಆಕಾಶ್, ಗುಡ್ ಮಾರ್ನಿಂಗ್. ಇವಾಗ ಏನಂದ್ರೆ ಫಸ್ಟ್ ಈಗ ಈ ಲಗೇಜ್ ನೀವು ಹೇಳಿರೋ ಹೋಟೆಲ್ ಅಲ್ಲಿ ಇಟ್ಟು ಸ್ವಲ್ಪ ಯಾದಗಿರ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆ, ಈ ಸಲ ನಾವು ಯಾದಗಿರ್ನ ರೈಲ್ವೆ ಸ್ಟೇಷನ್ ಇಂದ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಸೊ ನೋಡೋಣ ಯಾದಗಿರಲ್ಲಿ ಹೇಗೆ ಅನುಭವ ಇರುತ್ತೆ ಅಂತ. ಈ ಫಸ್ಟ್ ಏನಾದ್ರೂ ತಿನ್ಬೇಕು ನಾನು. ಯಾದಗಿರ್ ರೈಲ್ವೆ ಸ್ಟೇಷನ್ ಹೊರಗಿನ ಒಂದು ವಾತಾವರಣ ಇದು. ಎದುರುಗಡೆ ಹೂ ಮಾರೋರು ಕಾಣ್ತಾ ಇದ್ದಾರೆ. ಸೊ ರೈಲ್ವೆ ಸ್ಟೇಷನ್ ನ ಎಂಟ್ರೆನ್ಸ್ ಇದು. ಯಾದಗಿರಿ ಫುಲ್ ಲೋಡ ಆಟೋ ಅಂದ್ರೆ ಹಿಂಗೆ ತುಂಬಿಸ್ಕೊಂಡು ಹೋಗ್ತೀರಾ? ಇಲ್ಲಿ ಲಿಮಿಟ್ ಇಲ್ಲ. ಓಕೆ ಓಕೆ. ಸೊ ನೋಡಿ, ಯಾದಗಿರಲ್ಲಿ ಆಕ್ಚುಲಿ ರಿಕ್ಷಾದಲ್ಲಿ ಜನ ತುಂಬಿಕೊಂಡು ಹಿಂಗೆ ಹೋಗ್ತಾರೆ. ಯೂಶುವಲಿ ಬೆಂಗಳೂರಲ್ಲಿ 3 ಜನ ಮೇಲೆ ಜಾಸ್ತಿ ಕೂರಂಗಿಲ್ಲ. ಏನ್ ಸರ್ ಇದು? ಇದೇನು? 50 rupees ಪಾವ್ ಕಿಲೋ ಅಂದ್ರೆ 1/4 kg 50 ರೂಪಾಯಿ. 50 ರೂಪಾಯಿ. ಸೋಲಾಪುರದಿಂದ ಬರುತ್ತಾ? ಮೈದಾದ? ಮಹಾರಾಷ್ಟ್ರ ಇಲ್ಲಿ ಬಹಳ ಹತ್ರ ಇರೋದ್ರಿಂದ ಈ ರೀತಿ ಸ್ನಾಕ್ಸ್ ಇಲ್ಲಿ ಜಾಸ್ತಿ. ಆಕ್ಚುಲಿ ಇದೇ ಹೋಟೆಲ್. ಓಕೆನಾ? ಬ್ಯಾಗ್ ಎಲ್ಲಿ ಇಡ್ಲಿ? ಜಸ್ಟ್ ಈಗ ಬೆಳಿಗ್ಗೆ ಬಂದೆ. ನಾನು ಸಂಜೆ ಬರ್ತೀನಿ. ಸಂಜೆ ಸಿಗ್ತೀನಿ. ಓಕೆ ಚಲೋ, ಥ್ಯಾಂಕ್ ಯು. ರೈಲ್ವೆ ಸ್ಟೇಷನ್ ಇದೆಲ್ಲ, ಅದ್ರ ಎದುರುಗಡೆನೆ ಇದೆ ಶಾಪ್. ಓಕೆ, ಇವಾಗ ನಾವು ಇಲ್ಲಿಂದ ಫುಲ್ ಫ್ರೀ ಆರಾಮ್ಸೆ ಈಗ ಓಡಾಡ್ಬೋದು. ಇಲ್ಲೇನೋ ನೋಡಕ್ ಸಿಗ್ತಾ ಇದೆ. ನನ್ಗನ್ಸುತ್ತೆ ಇದು ಯಾದಗಿರಿದೇ ಒಂದು ಸ್ಪೆಷಲ್. ಸೊ ಇದನ್ನೇ ಟೇಸ್ಟ್ ಮಾಡೋಣ. ಕೊಡಿ ಸರ್. ಹಾಫ್ ಪ್ಲೇಟ್ ಸಿಗುತ್ತಾ? 1 ಪ್ಲೇಟ್ 25. ನನಗೆ ನೀವು 25 ರೂಪಾಯಿನೇ ತಗೊಳ್ಳಿ, ಆದ್ರೆ ಸ್ವಲ್ಪ ಹಾಕಿ, ವೇಸ್ಟ್ ಆಗೋದು ಬೇಡ. ಅಲ್ಲ, ಅದು ಪ್ಲೇಟಲ್ಲಿ ಹಾಕಲ್ವಾ ನೀವು? ಇದು ಪೇಪರ್ ಬೇಡಿತ್ತು. ಪ್ಲೇಟ್ ಒಳಗೆ ಹಾಕಿ. ಅದು ಪೇಪರ್ ಅಲ್ಲಿ ಇಂಕ್ ಇರುತ್ತಲ್ಲ, ಅದು ನಿಂಬೆಹಣ್ಣು ನೀವು ಹಾಕಿದ್ರೆ ಇದಾಗ್ಬಿಡುತ್ತೆ. ಹಾಕಿ ಹಾಕಿ. ನಮ್ಮ ಯಾದಗಿರಿ ಗುಡ್ಡ ಒಂದು ಅದ್ರಿ ಗುಡ್ಡ ನೋಡೋದ್ರೆ ಏನು ಗುಡ್ಡ ಅದು? ಅದೇನಾ? ಆಕ್ಚುಲಿ ಇದು 1 ಪ್ಲೇಟಿಗೆ 25 ರೂಪಾಯಿ. ಸೊ ಅಂಕಲ್ ಹತ್ರ ಫೋನ್ ಪೇ ಇಲ್ಲ. ಹಾಂ, ಪರವಾಗಿಲ್ಲ ತಗೊಳ್ಳಿ, ಇಟ್ಸ್ ಓಕೆ. ಹಾಂ ಓಕೆ, ಥ್ಯಾಂಕ್ಸ್. ಓಕೆ, ಸೊ ಇಲ್ಲಿ ಫಸ್ಟ್ ಕೇಳಿದೆ ನಾನು, ಯಾದಗಿರಿಗೆ ಬಂದರೆ ನೋಡುವಂಥ ಪ್ಲೇಸ್ ಯಾವುದು ಅಂದರೆ ಯಾವುದೋ ಒಂದು ಟೆಂಪಲ್ ಹೇಳಿದರು, ಮೈಲಾರಪ್ಪ ಅಂತ ಏನೋ ಟೆಂಪಲ್ ಹೇಳಿದರು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಲೋಕಲ್ ಅವರಿಗೆ ಕೇಳೋಣ ಅಂತ ಹೇಳಿದ್ವಿ. ಸರ್ ಇಲ್ಲಿ ನೋಡೋಗ್ಬಿಡ್ತಾ ಇದ್ದೀರಾ? ಓಕೆ ನೋಡಿ. ಹಾಯ್ ಹಾಯ್ ಹಾಯ್. ಇಲ್ಲಿ ಯಾದಗಿರಿಯಲ್ಲಿ ನೋಡುವಂತ ಪ್ಲೇಸ್ ಯಾವುದು? आपको कन्नड़ा नहीं आता? मुंबई से आए हैं क्या? ये अरे और घुस जाओ इसके अंदर. नो प्रॉब्लम. ओके, अभी ये बताओ यादगिर में देखने का प्लेस कौन सा है? आपको जाना पड़ेगा जूना बस स्टैंड. क्या? जूना बस स्टैंड. चल के जा सकते हैं ना? चल के जा सकते हैं, वीडियो शूटिंग के लिए सही है. अच्छा है. हाँ ओके. आप चलोगे साथ में? नहीं, मैं जा रहा हूँ, फैमिली मेंबर. आपकी फैमिली वहाँ पे है? अच्छा ओके ओके. थैंक यू सो मच आके बात करने के लिए. ठीक है, चलो थैंक यू ब्रो, बाय बाय. ಇದಕ್ಕೆ ಏನು ಹೇಳ್ತಾರೆ ಹೇಳಿ? ಸುಸ್ಲಾ ಅಲ್ವಾ? ಇದು ಇಲ್ಲಿಗೆ ಫೇಮಸ್ಸಾ? ಫೇಮಸ್ ನಾಷ್ಟಾ. ಪ್ಲೇಟ್ ಹೇಗೆ? 20 ರೂಪೀಸಾ? ಓಕೆ. ನಾನು ಆ್ಯಕ್ಚುಲಿ ಅಲ್ಲಿ ತಿಂದೆ ಆಲ್ರೆಡಿ, ಅಲ್ಲಿಂದ ಶುರು ಮಾಡಿದೆ. ಬಟ್ ಎಲ್ಲ ಕಡೆ ಅದೇ ನೋಡ್ತಾ ಇದ್ದೀನಿ. ಓಕೆ, ಈಗ ಯಾದಗಿರಿಯಲ್ಲಿ ನೋಡ್ಲೇಬೇಕಾಗಿರೋ ಪ್ಲೇಸ್ ಯಾವುದು? ಯಾವುದು? ಅತ್ತುಗುಣಿ ಡ್ಯಾಮಾ? ಓಕೆ. ಎಷ್ಟು ದೂರ ಇದೆ ಇಲ್ಲಿಂದ? 15 ಕಿಲೋಮೀಟರ್ ಇದೆ. ಬಸ್ ಇದೆಯಾ ಅದಕ್ಕೆ? ಬಸ್ ಇಲ್ಲ, ಆಟೋ ಮಾಡಿ ಹೋಗ್ಬೇಕು. ಮಾಡ್ಬೇಕು. ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಸಿಗುತ್ತಲ್ವಾ? ರಿಯಲ್ ಆಟೋಗೆ 300 ರೂಪಾಯಿ ತೊಗೊಂಡ್ರೆ ಬಟ್ ಶೇರಿಂಗ್ ಸಿಗುತ್ತಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ಚಾನಲ್ ಸೋನು ದ ಸಂಚಾರಿ. ಥ್ಯಾಂಕ್ಸ್. ಓಕೆ, ಹೀಗೆ ದಿನ ಶುರುವಾಗಿದೆ ಯಾದಗಿರಲ್ಲಿ.
ಏನು ಇಲ್ಲ ಇಲ್ಲಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಹೆಂಗೆ ನೀವೇ ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಅಂತ. ಸರ್ ಏನು ಸರ್ ಇದು ಇಡ್ಲಿನಾ ಹೇಗೆ 20 ರುಪೀಸ್ 25 ರುಪೀಸ್. ಓಕೆ, ನನಗೆ ಸೂಸ್ಲಾನೇ ಸ್ಪೆಷಲ್ ಅನಿಸಿದ್ದು. ಇಡ್ಲಿ ವಡೆ ಎಲ್ಲ ಕಡೆನೂ ಕಾಮನ್ ಬಿಡಿ. ಯಾದಗಿರಿ ರೈಲ್ವೆ ಸ್ಟೇಷನ್ ಔಟ್ ಸೈಡಲ್ಲಿ ಈ ರೀತಿ ಇದೆ. ಅಂದರೆ ಎಲ್ಲ ಶಾಪ್ ಕ್ಲೋಸ್, ಯಾಕಂದರೆ ಟೈಮ್ ಆಗಿರೋದು ಇನ್ನೂ ಬರೀ 8 o'clock. That one, I'll taste that later. Okay, I can shoot you now. You're referring that. Thank you. ಓಕೆ, ಅವರು ಆ ಇಡ್ಲಿ ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾವು ಅದನ್ನು ಸಂಜೆ ಟೇಸ್ಟ್ ಮಾಡೋಣ. ಮತ್ತೆ ಸಂಜೆ ಇಲ್ಲಿ ಬರ್ತೀನಿ, ಆವಾಗ ತಿನ್ನೋಣ. ಓಕೆನಾ? ತುಂಬ ಜನ ಈ ಕಡೆ ಹೋಗ್ತಾ ಇದ್ದಾರೆ. ಐ ಥಿಂಕ್ ಬಸ್ ಸ್ಟ್ಯಾಂಡ್ ಇರ್ಬೋದಾ? ಅಮ್ಮ ಈ ಕಡೆ ಬಸ್ ಸ್ಟ್ಯಾಂಡಾ? ಓಕೆ. ಸದ್ಯಕ್ಕೆ ನಾನು ಆನ್ ದ ವೇ ಟು ಬಸ್ ಸ್ಟ್ಯಾಂಡ್. ಗೊತ್ತಿಲ್ಲ ಅಲ್ಲಿಂದ ಎಲ್ಲಿ ಅಂತ. ನೋಡೋಣ ಇಲ್ಲಿನ ಜನ ಹೇಗೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ, ಅವ್ರು ಏನು ರೆಫರ್ ಮಾಡ್ತಾರೆ, ಇಲ್ಲಿ ಯಾವ ಪ್ಲೇಸು ಯಾದಗಿರಿಗೆ ಬಂದಾಗ ನೀವು ನೋಡಬಹುದು ಅಥವಾ ನೋಡಲೇಬೇಕು ಆ ರೀತಿ ಏನಾದರೂ ಇದೆಯಾ ನೋಡೋಣ. ಓಕೆನಾ? ಸದ್ಯಕ್ಕಿದು ತರಕಾರಿ ಮಾರ್ಕೆಟು. ಎಲ್ಲರ ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ. ಅವ್ರ ಅಂಗಡಿ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅಲ್ವಾ? ಅಮ್ಮ ಈ ಸೊಪ್ಪೆಲ್ಲ ಇಲ್ಲಿಂದಾನೇ ತರ್ತೀರಾ? ಯಾದಗಿರಿಯಲ್ಲೇ ಬೆಳಿತೀರಾ ಅಥವಾ ಹೇಗೆ? ಇಲ್ಲೇ ಸುತ್ತಮುತ್ತ. ಹೆಂಗೀಗ ಪಾಲಕ್ ಒಂದು ಕಟ್ಟು 50 ರೂಪಾಯಿಗೆ 3 ಅಷ್ಟೇನಾ ಕಟ್ಟೋದು? ಹೌದಾ? 50 ರೂಪಾಯಿಗೆ 4 ಕಟ್ಟು. ಕಾಸ್ಟ್ಲಿ ಇದೆ ಅಲ್ವಾ? ನೋಡಿ, ಯಾದಗಿರಿಯಲ್ಲೂ ತಹರಿ ಬಿರಿಯಾನಿ ಫೇಮಸ್ಸು. ಇಲ್ಲೂ ಅದೇ ಬಿರಿಯಾನಿ ಇದೆ. ಸದ್ಯಕ್ಕೆ ಈಗ ನಾನು ಸೂಸ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ. ಸೊ ಈಗ ತಿನ್ನಲ್ಲ. मतलब सुबह कितना बजे ओपन होता है? 7 बजे और 9 बजे खाली. ओके, तहारी नहीं मिलता ना? ठीक है, ओके. एनीवेज, ಸೊ ಮಾರ್ನಿಂಗ್ ತಹಾರಿ ಫೇಮಸ್ ಇಲ್ಲಿ ಯಾದಗಿರಲ್ಲಿ. ಬೀದರ್, ಕಲಬುರ್ಗಿ ತಹಾರಿ ತುಂಬಾ ಫೇಮಸ್. ಬೆಳಿಗ್ಗೆನೆ ಬಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ, ಆಮೇಲೆ ಕೆಲಸ ಶುರು ಮಾಡ್ತಾರೆ. ಓಕೆನಾ? ನಾನು ಲಾಸ್ಟ್ ಟೈಮ್ ಟೇಸ್ಟ್ ಮಾಡಿದೆ ನೋಡಿ. ಸುಸ್ಲಾ ತುಂಬಾ ಫೇಮಸ್, ಎಲ್ಲ ಕಡೆನೂ ಸುಸ್ಲಾ ಇದೆ. ಎಷ್ಟು ನಿಮ್ಮದು ಪ್ಲೇಟು? 25 ರುಪೀಸ್. ಓಕೆ, ರೀಸನಬಲ್, ಆರಾಮ್ಸೆ ತಿನ್ಬೋದು. ನನಗೆ ಅನ್ಸುತ್ತೆ ಇದು ಹೆಚ್ಚು ತಿನ್ನೋರು, ಕೆಲ್ಸಕ್ಕೆ ಹೋಗೋರು ಅವರೆಲ್ಲ ಇದೇ ತಿನ್ಕೊಂಡು ಹೋಗ್ತಾರೆ ಅಲ್ವಾ? ಅವರಿಗೆ ಒಳ್ಳೆ ಕಮ್ಮಿ ಪ್ರೈಸಲ್ಲೂ ಸಿಗ್ತಾ ಇದೆ. ಆ್ಯಂಡ್ ಇದೆಲ್ಲ ಬಿಡಿ, ಇದೆಲ್ಲ ಸುಮ್ಮನೆ ಫ್ಯಾನ್ಸಿ, ಫುಲ್ ಎಣ್ಣೆಲಿ ಕರೆದು ಕೊಡ್ತಾರೆ. ಅದಕ್ಕಿಂತ ಇದೇ ಬೆಟರ್. ಎಲ್ಲಿದೆ ಬಸ್ ಸ್ಟ್ಯಾಂಡು? ಅಣ್ಣ ಬಸ್ ಸ್ಟ್ಯಾಂಡ್ ಎಲ್ಲಿ? ಇಲ್ಲಿ ಬಸ್ ಸ್ಟ್ಯಾಂಡು ಇದೇನಾ? ಇದೆ ಬಸ್. ಓಕೆ. ಹಾಂ, ತುಂಬ ಜನ ಹೇಳ್ತಾರೆ ಯಾದಗಿರಿ ಇನ್ನೂ ಜಸ್ಟ್ ಡೆವಲಪ್ ಆಗ್ತಾ ಇರೋದು ಅಂತ. ಮೇ ಬಿ ಕಾರಣ ಇರ್ಬೋದು ಇದು. ಯಾದಗಿರಿನ ಬಸ್ ಸ್ಟ್ಯಾಂಡ್ ಇದು. ಇವಾಗ ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದೀನಿ ನಾನು. ಸರ್ ನಮಸ್ತೆ. ಯಾದಗಿರಲ್ಲಿ ನೋಡುವಂಥ ಪ್ಲೇಸ್ ಯಾವುದು? ಯಾದಗಿರಿ ಕೋಟೆ ಇಲ್ಲಿ ನೋಡ್ಬೋದಾ? ಎಷ್ಟು ದೂರ ಇದೆ? ಬಸ್ ಇದೆ ಅಲ್ಲಿಗೆ? ಆಟೋದಲ್ಲಿ? ಹೌದಾ? ಓಕೆ. ಆಟೋಗೆ ಎಷ್ಟು ಕೊಡ್ಬೋದು? 15 ರೂಪಾಯಿ. ಶೇರಿಂಗ್ ಅಲ್ವಾ? ಎಲ್ಲಿಂದ ಆಟೋ ಸಿಗುತ್ತೆ? ಇಲ್ಲಿಂದಾನೆ ಸಿಗುತ್ತಾ? ಓಕೆ, ಥ್ಯಾಂಕ್ಸ್. ಓಕೆ, ಕೋಟೆಗೆ ಹೋಗ್ತೀರಾ? ಕೋಟೆ? ಓ, ಇಲ್ಲಿ ಕೋಟೆಗೆ ಗುಡ್ಡ ಅಂತ ಹೇಳ್ತೀರಾ ನೀವು? ಸೊ ಈಗ ಸದ್ಯಕ್ಕೆ ಹತ್ತಿರದಲ್ಲಿ ಏನಿದೆ ನೋಡಕ್ಕೆ? ಬ್ರಿಡ್ಜ್ ಇದೆಯಾ? ಓಕೆ, ಅಷ್ಟೇ, ಏನು ಇಲ್ಲಲ್ಲ ಇಲ್ಲಿ. ಸೊ ಇಲ್ಲಿನ ಲೋಕಲ್ ಮಂದಿ ಏನು ಹೇಳ್ತಿದ್ದಾರೆ ಅಂದರೆ, ಗುಡ್ಡಕ್ಕೆ ಒಬ್ಬರೇ ಹೋಗಬೇಡಿ ಅಂತ, ಅಂಥದ್ದೇನಿಲ್ಲ ನೋಡುವಂಥದ್ದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ತುಂಬ ಮೇಲೆ ಹತ್ತಬೇಕು ಅಂತಲೂ. ನಾನು ಹೋಗೋಣ ಅಂತಲೇ ಅಂದ್ಕೊಂಡೆ. ನೋಡೋಣ. ಇಲ್ಲಿ ಯಾವುದೋ ಒಂದು ಪ್ಲೇಸ್ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಬ್ರಿಡ್ಜ್ ಇದೆ ಅಂತೆ. ಬಿಸಿಲು ಹೆಂಗೆ ಬ್ರೋ ಇಲ್ಲಿ? ಬಿಸಿಲು ಹೇಗೆ? ತುಂಬ ಬಿಸಿಲಾ? ಹಾಗಾದರೆ ನಾನೊಂದು ಸ್ವಲ್ಪ ಮಧ್ಯಾಹ್ನಕ್ಕೆ ನಿಲ್ಲಿಸೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ಇಲ್ಲಿ ಜಾಸ್ತಿ ಟೂರಿಸ್ಟ್ ಪ್ಲೇಸು ಇಲ್ಲ. ಹಾಂ, ಇಲ್ಲ, ನಮ್ಮ ಫ್ರೆಂಡ್ ಮನೆ ಇದೆ. ಅವರು ಕ್ರಿಯೇಟರ್ಸ್ ಯಾರಿಗೋ ಕರೀತಾ ಇದ್ದಾರೆ. ಇನ್ನೊಬ್ರು ಕ್ರಿಯೇಟರ್ ಇದಾರಂತೆ, ಅವರು ಬರ್ತಾರಂತೆ. ಅವ್ರು ಬರ್ಲಿ, ಅಲ್ಲಿ ತನಕ ನಾವು ಆ ಬ್ರಿಡ್ಜ್ ನೋಡ್ಕೊಂಡು ಬರೋಣ. ಹೀಗೆ ರೀ, ಒಂದು ಸಿಟಿ ಅಂತ ನೋಡಕ್ ಬಂದಾಗ ಜನ ಹಿಂಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಯಾವಾಗಂದ್ರೆ ನಾವು ಕಮ್ಯುನಿಕೇಟ್ ಮಾಡಿದಾಗ. ಆಯ್ತಾ? ಬೀದರಲ್ಲಿ ಹೀಗೆ ಆಗಿತ್ತು, ನೆನಪಿದ್ಯಾ? ಆ ವ್ಲಾಗ್ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಯಾದಗಿರಲ್ಲಿ ಏನೇನಾಗುತ್ತೆ ನೋಡೋಣ. ಯಾದಗಿರಿ ಇನ್ನೂ ಡೆವಲಪ್ ಆಗ್ತಿರುವಂತ ಜಿಲ್ಲೆ. ಇಲ್ಲೊಂದು ದಾರಿ ಇದೆ, ಕನ್ಸ್ಟ್ರಕ್ಷನ್ ನಡೀತಿರುವಂತ ರಸ್ತೆ ಇದು. ಸೊ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ.
ನಾನು ಬಂದಿದ್ದೆ ಅಲ್ಲಿಂದ, ಅದು ಬಸ್ ಸ್ಟ್ಯಾಂಡ್. ಯಾದಗಿರಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಹೀಗಿದೆ ನೋಡಿ. ನಂಗನ್ಸುತ್ತೆ ಕೋಟೆ ಅಲ್ಲೇ ಇರೋದು, ಯಾದಗಿರಿ ಕೋಟೆ ಅಲ್ಲೇ ಇರೋದು. ಅವ್ರು ಹೇಳ್ತಾ ಇದ್ರಲ್ಲ ಗುಡ್ಡ ಕರ್ಕೊಂಡು ಹೋಗಿರೋಣ ಅಂತ, ಇಲ್ಲಿನ ಜನ ಕೋಟೆಗೆ ಗುಡ್ಡ ಅಂತ ಐಡೆಂಟಿಫೈ ಮಾಡ್ತಾರೆ. ಯಾವುದೋ ಪ್ರಾಣಿ ಸತ್ತು ಬಿದ್ದಿದೆ, ಅದನ್ನ ತಿನ್ನಕ್ಕೆ ಈ ಕೊಕ್ಕರೆಗಳು. ಕುರಿನಾ ಇದು? ಕುರಿ ಇದು. ಛೇ, ಅದನ್ನ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಬೇಕಿತ್ತು, ಬಟ್ ಜನ ಓಡಾಡ್ತಾ ಇದ್ದಾರೆ, ಅದು ಹಾಗೆ ಬಿದ್ದಿದೆ. ಅಲ್ಲಲ್ಲಿ ಬೆಂಕಿ ಇದೆ ಕಣ್ರಿ, ಹುಷಾರಾಗಿ ನಡಿಬೇಕು ನಾನು. ಬೆಂಕಿ ಗೊತ್ತಲ್ಲ, ಬೆಂಕಿ ಜ್ವಾಲಾಮುಖಿ, ಬೆಂಕಿ ಉಂಡೆ. ಅಲ್ಲಿ ಯಾಕೆ ಅಷ್ಟು ಜನ ಅಂತ ಗೊತ್ತಿಲ್ಲಪ್ಪ. ನಾನ್ ಬರ್ತಾ ಇದ್ದೀನಿ ಅಂತನಾ? ಇವತ್ತು ಭಾನುವಾರ, ಇವತ್ತೇನಾದ್ರು ಸಂತೆ ಇದೆಯಾ? ಇದರಲ್ಲಿ ನಿಮ್ದ ಇದು? ಇನ್ನು ಮಾರ್ಬೇಕಾ ಇದು? ಫ್ರೆಶ್ ಮೀನ್ ಮಾತ್ರ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರ? ಕಳ್ಸಿ ಅಕ್ಕ. ಇಲ್ಲ ಅಂಗನವಾಡಿ ಇಲ್ವಾ? ನೇರ ಮಾರುಕಟ್ಟೆ ಇದು. ಅಂದ್ರೆ ಮೀನು ಮಾರೋರು ಅವರೇ ಮೀನ್ ಹಿಡಿದು ತಗೊಂಡ್ ಬಂದು ಅದೇ ಮಾರುಕಟ್ಟೆ ಅವ್ರದ್ದು, ಅಲ್ಲೇ ಮಾರ್ತಾ ಇದ್ದಾರೆ. ಸರಿನಾ? ಏನೋ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಓ, ಇಲ್ಲಿಂದಾನೆ ಬೈಕ್ಗಳು ಬರ್ತಾ ಇದೆ. ಅಣ್ಣ ಕಷ್ಟ ಆಗಲ್ವಾ? ಕಷ್ಟ ಆಗಲ್ವಾ ಬಿದ್ರೆ? ಇವಾಗ ಏನಿದು? ಮಸೀದಿ ಅದಲ್ಲ, ಇಲ್ಲಿಂದ ನೀರು ಹೋಗೋ ಸಲಾಗಿ ಇಲ್ಲಿ ಡ್ರೈನೇಜ್ ಮಾಡಕತ್ತಾರ. ಓಕೆ, ಮೊದಲಿಂದ ಬಂದಿತ್ತಲ್ಲ, ಇವಾಗ ಅದು ನೀರು ಹೋಗೋ ಸಲಾಗಿ ಮಾಡ್ತಾ ಇದ್ದಾರೆ. ಓಕೆ ಓಕೆ. ನೋಡಿ, ಇಲ್ಲೊಂದು ಸಣ್ಣ ದಾರಿ, ಇಲ್ಲಿಂದಾನೆ ಬೈಕ್ಗಳೆಲ್ಲ ಹೋಗ್ತಾ ಇದೆ. ಇವಾಗ ನಾನು ಹೋಗ್ತೀನಿ. ಓಕೆನಾ? ಇಲ್ಲಿ ತನಕ ಬಂದಿದ್ದೀನಿ. ಬೈಕ್ ಅವರೆಲ್ಲ ದೊಡ್ಡ ಸಾಹಸ ಮಾಡ್ತಾ ಇದ್ದೀರಾ ಆ ಚಿಕ್ಕ ದಾರಿಯಲ್ಲಿ. ಹುಷಾರಾಗಿ ಹೋಗಿ ಅಷ್ಟೇ, ಓಕೆನಾ? ಯಾದಗಿರಿ ಹೊಸ ಜಿಲ್ಲೆ ಅಲ್ವಾ? ಮುಂಚೆ ಏನ್ ಹೆಸರಿತ್ತು ಗೊತ್ತಿಲ್ಲ. ಸರಿ, ಆಯ್ತು, ಓಕೆ ಫೈನ್. ಅಲ್ಲಿ ಸೀದಾ ಹೋದ್ರೆ ಅಲ್ಲೇನೋ ಬ್ರಿಡ್ಜ್ ಇದೆಯಾ? ಚೆನ್ನಾಗಿದೆಯಾ? ಎಷ್ಟು ದೂರ ಇದೆ ಇಲ್ಲಿಂದ? ಅದೇನಾ? ತುಂಬಾ ಚೆನ್ನಾಗಿದೆ ಅದು. ಸಖತ್ತಾಗಿದೆಯಾ? ಆಯ್ತು, ನೀವು ಹೇಳಿದ್ಮೇಲೆ ಹೋಗ್ತೀನಿ. ಆ ಹುಡುಗನ ಮಾತಿಗಾದ್ರೂ ಬೆಲೆ ಕೊಟ್ಟು ಹೋಗೋಣ. ಬೇರೆ ಏನಿಲ್ಲ ರೀ ನೋಡಕ್ಕೆ. ಹೋಗ್ಬೋದಾ ನಾನು? ಇಲ್ಲಿರೋ ಬ್ರಿಡ್ಜ್ ಯಾವ್ದಂತೆ? ಭೀಮಾ ನದಿದು. ತುಂಬಾ ಹೌದು ಹೌದು ಹೌದು. ಸೋನುದ ಸಂಚಾರಿ ಅಂತ ಚಾನಲ್ ನೇಮ್. ನಿಮ್ಮ ಮಕ್ಕಳ ಸರ್? ಹೇ ಹಾಯ್, ಏನ್ ಹೆಸರು? ನಂದಿನಿ. ಓಕೆ. ಯಾದಗಿರಿಯಲ್ಲಿ ಅಂತ ಏನ್ ಪ್ಲೇಸಸ್ ಇಲ್ಲ ಅಲ್ಲ? ಇಲ್ಲ, ಅಷ್ಟು ಅಂತ ಟೂರಿಸ್ಟ್ ಪ್ಲೇಸ್ ಇಲ್ಲ. ರವಿ ಸಿದ್ಧಲಿಂಗೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಅಷ್ಟೇ. ಇದೊಂದು ಬೆಟ್ಟ. ಅಂದ್ರೆ ರಿಲಿಜಿಯಸ್ ಪ್ಲೇಸಸ್ ಬಿಟ್ಟು ಬೇರೆ ಏನು ಇಲ್ಲ? ಇಲ್ಲಲ್ಲ, ಟೂರಿಸ್ಟ್ ಏನ್ ಪ್ಲೇಸ್ ಇಲ್ಲ. ಈ ಬೆಟ್ಟ ಒಂದ್ ಬಿಟ್ರೆ ಮತ್ತೆ ಈ ಬೆಟ್ಟ ಅಂದ್ರೆ ಇದೆ ಅಲ್ವಾ ಸರ್? ಕೋಟೆ ಮತ್ತೆ ಶಾಪುರ್ ಅಂತ ಹೇಳಿ ತಾಲೂಕು, ಅಲ್ಲಿ ಒಂದು ಬೆಟ್ಟ ಇದೆ. ಅದು ಬುದ್ಧನ ಒಂದು ಮಲ್ಕೊಂದು ಇದು ಕಾಣಿಸ್ತದೆ. ಎಷ್ಟು ದೂರ ಇದೆ ಇಲ್ಲಿಂದ? ಅದೊಂದು 40 ಕಿಲೋಮೀಟರ್ ಆಗುತ್ತೆ. ಓಕೆ, ತುಂಬಾ ದೂರನೇ ಇದೆ ಹಾಗಾದ್ರೆ ಅದು. 40 ಕಿಲೋಮೀಟರ್ಸ್ ಆಗುತ್ತೆ ಅದು. ಓಕೆ. ಆಮೇಲೆ ಸುರ್ಪುರ ಅಂತ ಹೇಳಿ ಅಲ್ಲಿ ಪ್ಲೇಸ್ ಇದೆ, ಬ್ರಿಟಿಷರ್ ಕಾಲದ್ದು. ಮಂಜಿಲ್ ಅಂತ ಹೇಳಿ ಅಲ್ಲೇ ಚೆನ್ನಾಗಿದೆ ಸುರ್ಪುರ ಹತ್ರ. ಬಟ್ ಸಿಟಿ ಸುತ್ತಮುತ್ತ ಎಂತದೇನಿಲ್ಲ ಇಲ್ಲಿ, ಸುತ್ತಮುತ್ತ ಏನು ಇಲ್ಲ ಅಂತ. ಈಗ ಬೀದರ್ ಮತ್ತೆ ಕಲಬುರ್ಗಿ ವ್ಲಾಗ್ ನೀವು ನೋಡಿರ್ತೀರಾ. ಸಿಟಿ ಸುತ್ತಮುತ್ತ ಏನಿದೆ ಅದೇ ತೋರ್ಸಕ್ ಟ್ರೈ ಮಾಡ್ತಾ ಇದೀನಿ. ಮೇ ಬಿ ನಾವು ಆ ಕೋಟೆ ಒಂದು ನೋಡ್ಬೋದು ಅಷ್ಟೇ. ಆಮೇಲೆ ಕೋಟೆ ನೋಡ್ಬೋದು ಅಷ್ಟೇ ಅಲ್ಲ? ಓಕೆ ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್, ಬಾಯ್. ನೈಸ್. ಸೊ ಅವರು ನಮ್ಮ ನೋಡುಗರು, ಪ್ರೋತ್ಸಾಹ ಮಾಡೋರು, ಸಪೋರ್ಟರ್, ಫಾಲೋವರ್. ಖುಷಿ ಆಗತ್ರಿ. ಖುಷಿ ಹೆಂಗಾಗುತ್ತಂದ್ರೆ ಅಷ್ಟು ಖುಷಿ ಆಗುತ್ತೆ. ಸರಿ, ಏನಿಲ್ಲ, ಅವ್ರು ಹೇಳ್ದಂಗೆ ಭೀಮಾ ನದಿ ಅಂತೆ, ಇದು ಬಿಟ್ರೆ ಕೋಟೆ ಇದೆ ಅಂತ. ಹಿಂಗೆ ಈ ಬ್ರಿಡ್ಜ್ ಫೇಮಸ್ ಯಾಕೆ ನೋಡಿ. ಬ್ರಿಡ್ಜ್ ನ ಮಾಹಿತಿ ಸ್ವಲ್ಪ ಇಲ್ಲಿದೆ. ಓಕೆ, ಅವನೊಬ್ಬ ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಹೋಗೋ ಬರೋರಿಗೆಲ್ಲ ಹಿಂಗೆ ಹಾಡು ಹೇಳ್ಕೊಂಡು ಹೋದ್ರೆ ಹೆಂಗಪ್ಪ. ಆಕ್ಚುಲಿ ಚೆನ್ನಾಗಿ ಅನಿಸ್ತಾ ಇದೆ ಇಲ್ಲಿ ಬಂದ್ಮೇಲೆ, ಇದು ನೋಡಿದ್ಮೇಲೆ. ನೋಡಿ, ಇವರು ಏನೋ ಒಂದು ಮೂಟೆ ಬಿಸಾಕಿದ್ರು, ಅದು ಏನಂತ ಗೊತ್ತಾಗಿಲ್ಲ. ಅಲ್ಲಿ ಹೋಗ್ತಾ ಇದೆ ಅಲ್ಲ, ಅದೇ ಮೂಟೆ ಬಿಸಾಕ್ ಹೋದ್ರು. ಆಯ್ತಾ? ಈ ರೀತಿ ಜನಗಳಿದ್ರೆ ಹೆಂಗೆ ನಮ್ಮ ಪ್ರಕೃತಿ ಸ್ವಚ್ಛವಾಗಿರುತ್ತೆ ಹೇಳಿ. ಏನಣ್ಣ ಬಿಸಾಕಿದದು? ಹೂವು ಬಿಸಾಕಿದ? ಬಟ್ ನೀವು ಅಲ್ಲಿ ಬಿಸಾಕಕ್ಕಿಂತ ಸೈಡಲ್ಲಿ ಹಾಕ್ಬೋದಿತ್ತಲ್ಲ. ಅದ್ಯಾಕೆ ಬಿಸಾಕಿದ್ರಿ? ಅವ್ರು ನಿಮ್ ಜೊತೆ ಇದ್ದವ್ರು ಹಾಕಿದ್ರಲ್ಲ. ನೀವು ಹಾಕ್ಬಾರ್ದಲ್ವಾ? ಒಳ್ಳೆ ನದಿ ರೀ, ಅದನ್ನ ನಾವು ಹಾಳು ಮಾಡಿದ್ರೆ ಹೆಂಗೆ ಹೇಳಿ? ಆಯ್ತು, ದೇವ್ರದಾಗ್ಲಿ ಯಾರ್ದೇ ಆಗ್ಲಿ,
ಹಾಕ್ಬಾರ್ದ್ರಿ, ಹಂಗೆಲ್ಲ ಹಾಕ್ಬಾರ್ದಲ್ವಾ? ನಿಮ್ಮೂರು ನೀವೇ ಗಲೀಜ್ ಮಾಡಿದ್ರೆ ಹೇಗೆ? ನಂಗೆ ಬೇಜಾರಾಯಿತು. ಲಿಫ್ಟ್ ಕೇಳ್ಬೇಕಾ ಈಗ? ಕಾಲು ಹುಷಾರಿಲ್ವಾ? ಬನ್ನಿ ನಾನು ಕೇಳ್ತೀನಿ ಲಿಫ್ಟ್ ನಿಮಗೆ. ಇವಾಗ ಆ್ಯಕ್ಚುಲಿ ನಾನು ಲಿಫ್ಟ್ ಕೇಳಬೇಕಂತ ಇದ್ದೀನಿ. ಇಲ್ಲಿಂದ ವಾಪಸ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಅಲ್ಲ, ಈ ಕಡೆ ಹೋಗುತ್ತೆ ಗಾಡಿ. ಅಲ್ಲ, ಅಲ್ಲಿ ಬ್ರಿಡ್ಜ್ ಇದೆ, ಅಲ್ಲಿ ಸ್ವಲ್ಪ ತಿಳ್ಕೊಬೇಕಷ್ಟೇ, ಆಮೇಲೆ ಹೋಗುತ್ತೆ. ಈಗ ನಿಮಗೆ ಈ ಕಡೆ ಲಿಫ್ಟ್ ಕೊಡಿಸ್ಬೇಕು. ನೋಡುವ ತಡೀರಿ. ಏನೋ ಲೆಕ್ಕಾಚಾರ ಹಾಕ್ತಾ ಇದ್ದೀರಾ ನದಿ ನೋಡ್ಕೊಂಡು? ಮೀನ್ ಹಿಡಿಬೇಕಾ ಇನ್ನು? ಮಾರ್ಕೆಟಲ್ಲಿ ಮೀನ್ ಮಾರ್ತಿರೋರು ನೀವು ಬೇರೆಯವರಾ? ಹೆಂಗೆ ಹಿಡಿತೀರಾ ಮೀನ್ ನೀವು? ಬಲೆ ಹಾಕ್ತೀರಾ ಅಥವಾ ಹೆಂಗೆ? ಗಾಣ ಹಾಕ್ತೀರಾ? ಓಕೆ. ನೋಡ್ರಿ ಒಳ್ಳೆ ನೀರು ಕಣ್ರಿ. ನೋಡ್ರಿ ನೀವೇ, ಅಲ್ಲೆಲ್ಲ ಪ್ಲಾಸ್ಟಿಕ್ ಅದೆಲ್ಲ ಅಲ್ವೇನ್ರಿ? ಹೌದಾ? ಓ, ಮತ್ತೆ ಇಲ್ಲಿಂದನೂ ಕಾಣ್ತಾ ಇದೆಯಲ್ಲ ನೀರು. ನೋಡಿ, ಕಂಟ್ರೋಲ್ ರೂಮ್ ಅದು ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಂದು. ಅಲ್ಲಿ ತನಕ ನೀರು ಬಂದಿತ್ತಂತೆ. ಎನಿವೇಸ್, ಇವಾಗ ನಾನು ಲಿಫ್ಟ್ ಕೇಳಬೇಕಲ್ಲ, ನಾನು ಸೀದಾ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಆಮೇಲೆ ನೋಡ ಆ ಕ್ರಿಯೇಟರ್ ಸಿಕ್ಕಿದ್ರೆ ಅವ್ರ ಜೊತೆ ಆ ಬೆಟ್ಟ ಹತ್ತೋಣ ಅಂತೆ. ಈಗ ಬಿಸಿಲಿದೆ, ನೋಡ್ಬೇಕೇನು ಅಂತ. ಹೋಗೋಣ ಅಂತ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಬಿಸಿಲು ಅಲ್ಲ? ಓ, ಇದು ಕೂಲ್ ಆಗಿರೋ ಕ್ಲೈಮೇಟಾ? ಹಾ ಹಾ ಹಾ, ಹೌದಾ? ಓ, ನನಗೆ ಆ್ಯಕ್ಚುಲಿ ಇದೇ ಒಂಥರ ಸೆಕೆ ಅಂತ ಅನಿಸ್ತಾ ಇದೆ. ಹಾಂ, ನೋಡಿ ಒಂದು ಬೈಕ್ ಬರ್ತಾ ಇದೆ. ನಿಮ್ಮ ಬಗ್ಗೆ, ಇಲ್ಲೇನು ನಡೀತಾ ಇದೆ, ನೀವೆಲ್ಲ ಹೇಗಿದ್ದೀರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬೆಂಗಳೂರಿಂದ ಬಂದೆ. ವಾಪಸ್ ಹೋಗ್ಲಾ? ಏನು ನೋಡ್ಬೇಕಿಲ್ಲ ಹೇಳಿ, ನೀವೇ ಹೇಳಿ. ಟೂರಿಸ್ಟ್ ಪ್ಲೇಸ್ ಭಾಳ ಇದೆಯಾ? ಯಾವುದೆಲ್ಲ ಇದೆ? ಇಲ್ಲಿಂದ ದೂರ ಇದೆ ಅಲ್ಲ, ಅಂದರೆ ಸಿಟಿ ಒಳಗಿಲ್ಲ. ಇಲ್ಲಿಂದ 40 ಕಿಲೋಮೀಟರ್ಸ್, 12 ಕಿಲೋಮೀಟರ್ ಹತ್ತಿಗುಂಡಿ ಡ್ಯಾಮ್ ಅವ. ಹಾಂ, ಕರೆಕ್ಟ್. ಆದರೆ ನಂದು ಕಾನ್ಸೆಪ್ಟ್ ಇರೋದೇನೆಂದರೆ ಸಿಟಿ ಸುತ್ತಮುತ್ತ ಏನೆಲ್ಲ ನೋಡೋಕೆ ಸಿಗುತ್ತೆ ಅದೇ ನಾನು ಕವರ್ ಮಾಡೋದು ಈ ಕಥೆಯಲ್ಲಿ. ನೀ ಬಂದು ಎಪ್ಸೋ ಮರೆಯ. ಆ್ಯಕ್ಚುಲಿ ವಿಷಯ ಏನು ಗೊತ್ತಾ, ಇವಾಗ 8:45. ನನಗೆ ಹೇಗೆ ಅನುಭವ ಆಗ್ತಿದೆ ಅಂದರೆ, ಒಂದು 11-12 ಗಂಟೆ ಬಿಸಿಲಿರುತ್ತಲ್ಲ, ಆ ಬಿಸಿಲು ಅನುಭವ ನನಗೆ ಆಗ್ತಾ ಇದೆ. ಒಂಥರ ತಿಳಿ ಬಿಸಿಲು ಇವರಿಗೆ. ಅವಾಗ ಎಷ್ಟೇ ಸೂರ್ಯ ಹುಟ್ಟುವಾಗ ಬರುತ್ತಲ್ಲ ಆ ಬಿಸಿಲು. ಯಾದಗಿರಿ, ಗುಲ್ಬರ್ಗ, ಬೀದರ್ ಏನು ಅಷ್ಟು ಬಿಸಿಲಿಲ್ಲ, ಅಲ್ಲಿ ತಂಪಿದೆ ಅಲ್ವಾ? ಹೌದು. ಹಾಂ, ಗ್ರೇಟ್. ಪಾಪ ಅವ್ರನ್ನೂ ಕೂರಿಸ್ಕೊಂಡು ಹೋಗ್ತಿದ್ದಾರೆ. ಓಕೆ, ಬಾಯ್ ಬಾಯ್. ಪಾಪ ಅವ್ರ ಕಾಲಿಗೆ ಹೆಂಗೆ ಲಿಫ್ಟ್ ಕೇಳಿ 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 ಅಭ್ಯಾಸ ಆಗಿಬಿಟ್ಟಿದೆ, ಆಯಿತಾ? ಹುಷಾರು, ಭಾಳ ಕಷ್ಟ. ಇದಕ್ಕೆ ಬೇರೆ ದಾರಿ ಎಲ್ಲಿದೆ? ಹಾಂ, ಅಲ್ಲಿಂದ ಬರಬೇಕಾಗುತ್ತಲ್ಲ, ಅದು ತುಂಬ ದೂರ ಆಗುತ್ತೆ. ಇದು ಆ್ಯಕ್ಚುಲಿ ಸಿಟಿಗೆ ಹೋಗೋಕ್ಕೆ ಇವರಿಗೆ ಶಾರ್ಟ್ ಕಟ್, ಅದಕ್ಕೆ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಬಟ್ ರಿಸ್ಕ್ ಇದೆ, ತುಂಬ ರಿಸ್ಕ್ ಇದೆ. ನೋಡಿ, ಅಯ್ಯೋ ಅಣ್ಣ, ಹುಷಾರಣ್ಣ. ಇವಾಗ ನಾನು ಹೋಗೋದು ಅದೇ. ಇಲ್ಲಿನವ್ರು ಹೇಳ್ತಾ ಇರೋದು ಯಾದಗಿರಿಯಲ್ಲಿ ಅಂತ ಪ್ಲೇಸಸ್ ಇಲ್ಲ, ಆದ್ರೆ ಇಲ್ಲಿಂದ 30 ಕಿಲೋಮೀಟರ್, 40 ಕಿಲೋಮೀಟರ್, 15 ಕಿಲೋಮೀಟರ್ ಹೀಗೆಲ್ಲ ಹೋದ್ರೆ ಬೇರೆ ಬೇರೆ ಪ್ಲೇಸಸ್ ಗಳಿದೆ ಅಂತ ಹೇಳ್ತಿದ್ದಾರೆ. ಬಟ್ ಈ ಕಾನ್ಸೆಪ್ಟ್ ನಾನು ಶುರು ಮಾಡಿರೋದೇನಂದ್ರೆ, ಸಿಟಿ ಸುತ್ತಮುತ್ತ ಇಡೀ ಒಂದ್ ದಿನ ನಾವ್ ಹೇಗ್ ಕಳಿಬಹುದು, ಏನೆಲ್ಲ ಫೇಮಸ್ ಪ್ಲೇಸಸ್ ಗಳನ್ನ ತೋರಿಸಬಹುದು ಅಂತ. ಸರ್, ಬಸ್ ಸ್ಟ್ಯಾಂಡಾ? ಲಿಫ್ಟ್ ಕೊಡ್ತೀರಾ? ಓಕೆ, ಥ್ಯಾಂಕ್ ಯು ಸರ್. ಹಾಂ, ಸೊ ಆ್ಯಕ್ಚುಲಿ ಇನ್ನೂ 9 ಗಂಟೆನೂ ಆಗಿಲ್ಲ, ಬಿಸಿಲು ಮಾತ್ರ ತುಂಬ ಇದೆ. ಸರ್ ಹೇಳಿದ್ದು ಇದು ಹಳೆ ಬಸ್ ಸ್ಟ್ಯಾಂಡ್ ಅಂತೆ, ನಾನು ಫಸ್ಟ್ ಬಂದಲ್ಲ. ಈಗ ಹೊಸ ಬಸ್ ಸ್ಟ್ಯಾಂಡ್. ಓಕೆ, ನಾನು ಇದೇ ಬಸ್ ಸ್ಟ್ಯಾಂಡ್ ಅಂತ ಅಂದ್ಕೊಂಡೆ. ಈಗ ಅಲ್ಲಿಂದ ಕೋಟೆ ಹತ್ರ ಆಗುತ್ತಲ್ಲ ಸರ್? ಸರಿ, ಓಕೆ. ಮತ್ತೆ ಬಸ್ಸು ಹೋಗುತ್ತೆ ಅಲ್ಲಿಗೆ? ಸರಿ, ಪರವಾಗಿಲ್ಲ. ತುಂಬ ದೊಡ್ಡದಿದೆ ಇದು ಬಸ್ ಸ್ಟ್ಯಾಂಡ್. ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ ಅದೇ ಬಸ್ ಸ್ಟ್ಯಾಂಡ್ ಅಂತ ಅಂದ್ಕೊಂಡೆ. ಇವಾಗ ಈ ಕಡೆ ಬಂದಿದೆ. ಓಕೆ, ಈಗ ಇಲ್ಲಿಂದ ಸೀದಾ ಬೆಟ್ಟಕ್ಕೆ ಬಸ್ಸಸ್ ಸಿಗುತ್ತೆ, ಆಟೋನೂ ಸಿಗುತ್ತೆ. ಆಟೋದಲ್ಲೇ ಹೋಗ್ಬಿಡ್ತೀನಿ. ಸರಿ, ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಬೆಟ್ಟಕ್ಕೆ ಎಷ್ಟು ತಗೊಂತೀರಾ? ಬೆಟ್ಟಕ್ಕೆ ಮೇಲೆ ಹೋಗ್ಬೇಕಾ? ಮೇಲೆ ತನಕ ಹೋಗ್ತೀರಾ? ಕೆಳಗಡೆ ಬಿಡುತ್ತೆ. ಕೆಳಗಡೆ ಬಿಡುತ್ತೆ, ಅಲ್ಲಿಂದ ನೀವು ಹತ್ಕೊಂಡು ಹೋಗ್ಬೇಕು. ಹಾಂ, ಓಕೆ. ಹತ್ರ ಬಿಡ್ಬೇಕು, ಒಳಗಡೆ ಹೋಗ್ಬೇಕು. ಹಾಂ, ಒಳಗೆ ಹೋಗಕ್ಕೆ ಎಷ್ಟು ತಗೊಂತೀರಾ? ಒಳಗಡೆ ಹೋಗಲಿಕ್ಕೆ 200 ಆಗುತ್ತೆ. ಶೇರಿಂಗ್ ಆದ್ರೆ? ಶೇರಿಂಗ್ ಆದ್ರೆ ಕೆಳಗೆ ಬಿಟ್ರೆ
ಕೆಳಗಡೆನೆ ಕೆಳಗಡೆನೆ ಸ್ಟೆಪ್ಸ್ ಹತ್ರ ಬಿಡ್ತೀವಿ 200 ಆಗುತ್ತೆ. ಅಂದ್ರೆ ಒಬ್ರಿಗಲ್ವಾ? ಶೇರಿಂಗ್ ಇಲ್ವಾ ಇಲ್ಲಿ? ಶೇರಿಂಗ್ ಯಾರು ಕುಂದ್ರಲ್ಲ, ಫುಲ್ ಆಟೋ ನಿಮಗೆ ಯಾರು ಕುಂದ್ರಿಸೋದಲ್ಲ. ಹೌದಾ, ಸರಿ ಓಕೆ, ಬರ್ತೀನಿ ಒಂದು ನಿಮಿಷ. ಸರಿ, ಹಂಗೇನಿತ್ತಂದ್ರೆ ಕಾಲ್ ಮಾಡಿ. ನಾ ಬರ್ತೀನಿ, ಇಲ್ಲೇ ಇರ್ತೀನಿ. ಆ್ಯಕ್ಚುಲಿ ಪರವಾಗಿಲ್ಲ, ಯಾದಗಿರಿಯ ನ್ಯೂ ಬಸ್ ಸ್ಟ್ಯಾಂಡ್ ತುಂಬ ದೊಡ್ಡದಿದೆ ನೋಡಿ. ಅಲ್ಲಿಂದ ಬಂದೆ ನಾನು, ಇಲ್ಲಿವರೆಗೂ ಇದೆ ಆ್ಯಂಡ್ ಸುತ್ತ ಇದೆ. ಈಗ ಯಾದಗಿರಿಯಲ್ಲಿ ನಾನು ನೋಡ್ಲೇಬೇಕಾಗಿರೋದು ಕೋಟೆ ಮಾತ್ರ. ಅಲ್ಲೊಬ್ರು ರಿಕ್ಷಾ ಡ್ರೈವರ್ ಸಜೆಸ್ಟ್ ಮಾಡ್ತಾ ಇದ್ರು ಆ ಕೋಟೆ ತನಕ ಬಿಡ್ತೀನಿ ಅಂತ. ಎಷ್ಟು ಹೇಳಿದ್ರಿ ನೀವು? 100 ರುಪೀಸ್. ಎಷ್ಟು ದೂರ ಇದೆ ಇಲ್ಲಿಂದ? ಇಲ್ಲಿಂದ 3 ಕಿಲೋಮೀಟರ್ ಇದೆ. ಸರಿ, ನೋಡೋಣ ಬನ್ನಿ. ಮತ್ತೆ ಸ್ಟೆಪ್ಸ್ ತನಕ ಕರ್ಕೊಂಡು ಹೋದ್ರೆ ನೀವೇನೋ ಹೇಳಿದ್ರಿ? 100 ರುಪೀಸ್. ಫಸ್ಟ್ 200 ಇದೆ, 100 ರುಪೀಸ್. ಓಕೆ, ಸರಿ ಆಯ್ತು, ಇರ್ಲಿ ಪರವಾಗಿಲ್ಲ. ಓಕೆ, ಹೋಗೋಣ. ಓಕೆ ಅಣ್ಣ, ಸರಿ. ಹಾಂ ಮೇಡಮ್, ಮತ್ತೆ ನಿಮ್ಗೆ ಮೇಲೆ ಹುಡುಗರು ಕಳಿಸ್ಬೇಕಂತ ತೋರಿಸ್ಕೊಂಡು ಬರ್ತಾರೆ. ಬೇಡ ಅಣ್ಣ, ಪರವಾಗಿಲ್ಲ. ಓಕೆ, ಥ್ಯಾಂಕ್ಸ್. ಬನ್ನಿ, ಯಾದಗಿರಿ ಕೋಟೆ ನೋಡ್ಕೊಂಡು ಬರೋಣ. ಏನು ಅವಸ್ಥೆ ಇದೆ, ಹೇಗಿದೆ ನೋಡೋಣ ಬನ್ನಿ. ಇವತ್ತು ಸಂಡೇ ಬೇರೆ ಅಲ್ಲ, ಅದಕ್ಕೆ. ಇದೇನಾ ಬೆಟ್ಟ? ಹಾಂ, ಯಾವ ಗಾರ್ಡನ್ ಅದು? ಏನಾದರೂ ಡೆವಲಪ್ ಮಾಡಿದಾರಾ ಕೋಟೆನ? ಹೇಗಿದೆಯೋ ಹಾಗೆ. ಓಕೆ, ಒಬ್ಬ ಮ್ಯಾನರ್ಸ್ ಇಲ್ದಿರೋ ಒಬ್ಬ ಹುಡುಗ ಇಲ್ಲಿ ಕೂತಿದ್ದಾನೆ. ಅವಾಗಿಂದ ನಾನ್ ಸೆನ್ಸ್ ಮಾತಾಡ್ತಾ ಇದ್ದಾನೆ. ಇವನಿಗೆ ಬಾಯಿ ಬಂದಂಗ್ ಮಾತಾಡ್ತಿದ್ದಾನೆ. ಅದ್ ಯಾಕೆ ಮಾತಾಡ್ತಿದ್ದಾನೆ ಗೊತ್ತಿಲ್ಲ.